ಓಂ ಸಾಯಿರಾಮ್. ಎಲ್ಲ ಸಾಯಿ ಭಕ್ತರಿಗೆ ಶ್ರೀ ಸಾಯಿನಾಥರು ಸಮಸ್ತ ಆರೋಗ್ಯ ಐಶ್ವರ್ಯ ಸಕಲಾದಿಗಳನ್ನು ಕರುಣಿಸಲಿ ಎಂದು ಬೇಡಿಕೊಳ್ಳುತ್ತಾ ಇಂದಿನಿಂದ ಸಾಯಿ ಸಚ್ಚರಿತ್ರೆಯ ಅಧ್ಯಾಯವನ್ನು ಪಠಿಸುತ್ತೇನೆ. ಅಧ್ಯಾಯ 1. ಸಾಯಿ ಸಚ್ಚರಿತೆ ಮಂಗಳಾಚರಣೆ. ಶ್ರೀ ಗುರುಭ್ಯೋ ನಮಃ. ಸಮರ್ಥ ಗುರು ಸಾಯಿನಾಥರ ಸಚ್ಚರಿತೆಯನ್ನು ನಿರೂಪಿಸುವ ಮೊದಲು ಶ್ರೀ ಗಣಪತಿ ವಾಗ್ದೇವಿಯವರಿಗೆ ನಮಸ್ಕರಿಸೋಣ. ಶ್ರೀ ಗುರುಗಳ ಆತ್ಮೀಯ ಶಿಷ್ಯರಾದ ದಾಬೋಲಕರು ಶ್ರೀ ಸಾಯಿ ಸಚ್ಚರಿತೆಯನ್ನು ರಚಿಸಿದ್ದಾರೆ. ಸಕಲ ದೇವತೆಗಳಿಗೂ ಭಾರದ್ವಾಜರೇ ಮೊದಲಾದ ಋಷಿಗಳಿಗೂ ನಮಸ್ಕರಿಸಿದ ಗ್ರಂಥಕರ್ತರು ಶ್ರೀಮನ್ನಾರಾಯಣನಿಗೆ ವಂದನೆ ಅರ್ಪಿಸುತ್ತಾರೆ. ಶ್ರೀ ಸಾಯಿನಾಥರು ದತ್ತಾತ್ರೇಯರ ಸಾಕ್ಷಾತ್ ಅವತಾರಿಗಳಾಗಿ ತ್ರಿಮೂರ್ತಿ ಸ್ವರೂಪರಾಗಿದ್ದಾರೆ. ಅವರ ಮಹಿಮೆ ಅಪಾರವಾಗಿದೆ. ಅವರು ಎಲ್ಲ ಜೀವಿಗಳಲ್ಲೂ ವಾಸವಾಗಿದ್ದಾರೆ. ಈ ದಾಬೋಲಕರರು ಶಿರಡಿಯ ಮಸೀದಿಯಲ್ಲಿ 1910ರಲ್ಲಿ ಶ್ರೀ ಸಾಯಿನಾಥರ ದರ್ಶನ ಪಡೆದರು. ಆಗ ಶ್ರೀ ಬಾಬಾ ಗೋಧಿ ಬೀಸುತ್ತಿದ್ದರು. ಬೀಸಿದ ಗೋಧಿಯನ್ನು ಶಿರಡಿಯ ಸುತ್ತಲೂ ಸುರಿದು ಬನ್ನಿರೆಂದಾಗ ಎಲ್ಲರಿಗೂ ಆಶ್ಚರ್ಯವಾಯಿತು. ಗೋಧಿ ಬೀಸುವ ಸಾಯಿ ಲೀಲೆಗೆ ವಿಶೇಷ ಅರ್ಥವಿದೆ. ಅವರು ಭಕ್ತರ ಪಾಪಗಳನ್ನು ಬೀಸಿ ಪುಡಿ ಮಾಡುತ್ತಿದ್ದರು. ಶಿರಡಿಯ ಸುತ್ತಲೂ ಹರಡಿದ್ದ ಕಾಲರ ಇದರಿಂದ ನಾಶವಾಯಿತು. ಬೀಸುವ ಕಲ್ಲಿನ ಹಿಂದೆ ಗೂಢಾರ್ಥವಿದೆ. ನಮ್ಮ ಅಹಂಕಾರ ಅಸೂಯೆಗಳನ್ನು ಕರ್ಮ ಭಕ್ತಿಗಳಿಂದ ಬೀಸಿ ಹೊರಹಾಕಬೇಕು. ಇದೇ ಬಾಬಾ ಅವರ ಆಶಯವಾಗಿತ್ತು. ಇಂತಹ ಸಾಯಿ ಗುರುಗಳ ಪಾದಕಮಲಗಳನ್ನು ಸ್ಮರಿಸಬೇಕು ಎಂಬಲ್ಲಿಗೆ ಶ್ರೀ ಸಾಯಿ ಚರಿತೆಯ ಮೊದಲನೇ ಅಧ್ಯಾಯ ಮುಗಿಯಿತು. ಓಂ ಶ್ರೀ ಸಾಯಿನಾಥಾಯ ನಮಃ.